ಇಂದ ಎಕ್ಸಾಮ್ ಹೋದಲ್ಲಿ ಈ ಪ್ರಿಯಾಕತ್ತ ಗೊತ್ತಾಗಿದ್ದಿಲ್ಲ ನೋಡ್ರಿ ನಮಗ್. ನಮಸ್ಕಾರಪ್ಪ, ನಮ್ಮೆಲ್ಲ ತಿಂಡಿ ಮಂದಿಗೆ ಅನ್ಕೋತ ನಾವು ಹೊಂಟಿವ್ರಿ ಒಂದು ಬಿಜಾಪುರಕ್ಕೆ ಯಾಕೆ ಹೊಂಟಿವಪ್ಪ ಅಂದ್ರೆ ನನ್ನೊಂದು ಎಕ್ಸಾಮ್ ಇತ್ತು. ಈಗ ಆ ಎಕ್ಸಾಮ್ ಬರಿಬೇಕಂತ ಹೇಳಿ ಹೊಂಟಿವ್ರಿ. ಹೋಗುಂಬರ್ರಿ. ನಾವು ಊರಾಗ ಬಂದು ನೋಡಿದ್ರೆ ಬಸ್ ಹೋಗಿತ್ತು ನೋಡ್ರಿ ನಮ್ದು. ಈಗ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಿದಿಲ್ರಿ. ಅದಕ್ಕೆ ನಮ್ಮ ದೋಸ್ತಗೆ ಫೋನಿಸಿ ನಮ್ಮ ದೋಸ್ತನ ಕರೆಸಿ ನಾವು ನಮ್ಮ ದೋಸ್ತರು ಕೂಡಿ ಗಾಡಿ ಮ್ಯಾಗ ಹೊಂಟಿವ್ರಿ. ಈಗ ಹೋಗುಂಬರ್ರಿ. ಅವ್ನು ನಮ್ಮ ದೋಸ್ತ್ ಸೀದಾ ತಂದು ನಮ್ಮನ್ನು ಬಬಲೇಶ್ವರ ಬಸ್ ಸ್ಟ್ಯಾಂಡ್ದಾಗ ಹೆಟ್ಟಿದ್ರೆ ಹೆಟ್ಕಿಸಿ ನಾವು ಹೊಂಟ ಬಿಟ್ಟು ನೋಡ್ರಿ ಬಸ್ನಾಗ ಹತ್ತಿ. ನಾವು ಸೀದಾ ಬಸ್ ಸ್ಟ್ಯಾಂಡ್ ಇಳಿದು ಏರೋಪ್ಲೇನ್ದಾಗ ಹತ್ತಿ ಹೊಂಟ ಬಿಟ್ಟು ನೋಡ್ರಿ. ನಮ್ಮ ಮ್ಯಾಗ ಏರೋಪ್ಲೇನ್ ಅಂದ ಸಿಟ್ಟಾಗಿ ಮ್ಯಾಗಿಂದ ತಳಗ ಹೋಗ್ಬಿಟ್ಟು ತಾವು ಎದ್ ಕಿಸ್ ನಾವು ಹೊಂಟಿವ್ರಿ ಕಾಲೇಜ್ ಕಡೆ. ಎಕ್ಸಾಮ್ ಹಾಲ್ ಕಡೆ ಬಂದು ನೋಡೋಣ, ನಿಮ್ದು ದಿನ ಎಕ್ಸಾಮ್ ಅರ್ಧ ತಾಸು ಐತಿ, ಆಮೇಲೆ ಬರ್ರಿ ನೀವು ಅಂದು ಬಿಟ್ರಿ ಅವ್ರು. ಇನ್ನು ಅರ್ಧ ತಾಸು ಏನು ಮಾಡ್ಬೇಕು ಅನ್ನೋಟಿಗೆ ನಾನು ನಮ್ಮ ದೋಸ್ತ ಇದನ್ನ ಆಡ್ಕೋತ ಕೂತ್ಬಿಟ್ಟು ನೋಡ್ರಿ. ಈಗ ನಮ್ದು ಎಕ್ಸಾಮ್ ಮುಗಿತ್ರಿ. ಎಕ್ಸಾಮ್ ಮುಗಿಯೋಣ ನಾವು ಹೊಂಟಿವ್ರಿ ಇನ್ನು ಬಸ್ ಸ್ಟ್ಯಾಂಡ್ ಕಡೆ ಹೋಗುಣ್ರಿ. ಅದಕ್ಕೆ ಮೊದಲು ಏನಂದ್ರೆ 3 ಮಂದಿ ಕಾಪಿ ತೊಗೊಂಬಂದಿದ್ರಿ. ಅವ್ರು ಸಿಗಣ್ಣ ಅವ್ರನ್ನ ಡಮ್ಮ ಅನಿಸ್ಬಿಟ್ರಿ. ಅವ್ ನಮ್ಮ ದೋಸ್ತ ಅಲ್ಲಿ ಬಿಜಾಪುರಕ್ಕೆ ಬಂದಿದ್ರೆ ಅವ್ನು ಬಾಡಿಗೆ ತೊಗೊಂಬಂದಿದ್ರೆ ಅವ್ನ ಗಾಡಿಯಾಗ ಹತ್ತಿ ನಾವು ಹೋಗಿವ್ರಿ ಅನಿಸಿದ ಊರಿಗೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ್ರಿ. ನಮ್ಮ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ.